ಶ್ರೀಹರಿ, ಸುಧೀಂದ್ರ, ಮೂಲರಾಮ, ತಂದೆ ಮತ್ತೆ ನನಗೆ ದರ್ಶನ ನೀಡಿದೆಯಾ ಸ್ವಾಮಿ? ಸುಧೀಂದ್ರ, ನಿನಗೆ ಇಹದ ಬಂಧನ ಇನ್ನೂ ಸಾಕಾಗಲಿಲ್ಲವೇ? ನಿನ್ನ ಪಾಲಿಗೆ ವಿಧಿ ವಿಧಿಸಿದ ಕರ್ತವ್ಯ ಮುಗಿದಿದೆ. ನೀನು ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದೀಯ. ಎಲ್ಲವೂ ನಿನ್ನ ಆಶೀರ್ವಾದದ ಬಲದಿಂದ ನಡೆಯಿತು ತಂದೆ. ಸನ್ಯಾಸತ್ವವನ್ನು ಒಲ್ಲೆ ಎನ್ನುತ್ತಿದ್ದ ನಮ್ಮ ಶಿಷ್ಯರು ಪೀಠವನ್ನು ಅಲಂಕರಿಸಿದರು. ಈಗ ಯಶಸ್ವಿಯಾಗಿ ಪೀಠವನ್ನು ನಿರ್ವಹಿಸುತ್ತಿದ್ದಾರೆ. ತಿಳಿದಿದೆ. ಈಗ ನಾನು ತಿಳಿಸಿದಂತೆ ನಿನ್ನ ಇಹದ ಕರ್ತವ್ಯ ಮುಗಿದಿದೆ. ನೀನಿನ್ನು ಹೊರಡಲು ಸಿದ್ಧನಾಗು. ಏನೋ ಯೋಚಿಸುತ್ತಿರುವೆಯಲ್ಲ? ಸುಧೀಂದ್ರ, ನೀನು ಯೋಚಿಸಬೇಕಾದ ದಿನಗಳೆಲ್ಲ ಮುಗಿದವು. ನಿನ್ನ ಶಿಷ್ಯ ತನ್ನ ಜೀವನದ ಉದ್ದೇಶಕ್ಕಾಗಿ ಈಗ ವಿಜೃಂಭಿಸಬೇಕಾದ ಅಗತ್ಯವಿದೆ. ಇದು ದೈವ ಸಂಕಲ್ಪ. ತಿಳಿಯಿತು ತಂದೆ, ತಿಳಿಯಿತು. ನನ್ನನ್ನು ಈ ಇಹದ ಬಂಧನದಿಂದ ಮುಕ್ತಿಗೊಳಿಸಲು ನೀನೇ ಬಂದೆಯಾ ಸ್ವಾಮಿ? ಆಹಾ, ನನಗೆ ಇದಕ್ಕಿಂತ ಹೆಮ್ಮೆ ಉಂಟೆ ದೇವ. ನಿನ್ನ ಮಾತಿನಂತೆ ಮುಂದೆ ರಾಘವೇಂದ್ರ ತೀರ್ಥರ ಭವಿಷ್ಯವು ಹೇಗೆ ಎಂದು ಗೋಚರವಾಗುತ್ತಿದೆ. ನಿನ್ನ ಅಣತಿಯಂತೆ ಅವರಿಂದ ಲೋಕ ಕಲ್ಯಾಣವಾಗುತ್ತದೆ. ಈಗ ನನಗೆ ನೆಮ್ಮದಿ ತಂದೆ. ಈಗಲೇ ನಾನು ನಿನ್ನೊಂದಿಗೆ ಬರಲು ಸಿದ್ಧ. ಅಗತ್ಯವಾಗಿ ಹಂಪೆಯಲ್ಲಿ ದ್ವೈತ ಸಿದ್ಧಾಂತದ ಪೀಠಿಕೆ ಹಿಡಿದು ಮೆರೆದ ಹಿರಿಯ ಜೀವಗಳು ವೃಂದಾವನಸ್ಥರಾಗಿದ್ದಾರೆ. ಅದೇ ಕ್ಷೇತ್ರದಲ್ಲಿ ನೀನು ಕೂಡ ವಿಶ್ರಮಿಸಬೇಕಾಗಿದೆ. ನಿನ್ನ ಪ್ರಯಾಣ ಆರಂಭಿಸಿ ಈ ನಡುವೆಯ ಮಾರ್ಗ ಮಧ್ಯದಲ್ಲಿ ಎದುರಾಗುವ ಕರ್ತವ್ಯ ಜವಾಬ್ದಾರಿಗಳನ್ನು ಪೂರೈಸಬೇಕಾಗಿದೆ. ನಿನ್ನ ಸವಾರಿ ಹಂಪಿಯತ್ತ ಸಾಗಲಿ. ಅಪ್ಪಣೆ ಪ್ರಭು, ಅಪ್ಪಣೆ. ಮಂಗಳವಾಗಲಿ.